ನೆಲಮಂಗಲದ ಆಶ್ರಯ ಆಸ್ಪತ್ರೆ ಮೇಲ್ಭಾಗ ಅದರ ಮೇಲೆ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಗರ್ಭಪಾತಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ದೂರ ಕೊಡಲಾಗಿತ್ತು. ಈಗ ಸದ್ಯಕ್ಕೆ ಈ ಆಸ್ಪತ್ರೆಗೆ ಈ ನೆಲಮಂಗಲ ತಾಲೂಕಿನ ಆರೋಗ್ಯ ಅಧಿಕಾರಿಯಾಗಿರುವಂತಹ ಹೇಮಲತಾ ಅವರು ಕೂಡ ಇದ್ದಾರೆ, ಹೇಮಾವತಿ ಅವರು ಕೂಡ ಇದ್ದಾರೆ. ಮೇಡಮ್, ಈಗ ತಾವು ಈ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರಿ, ಯಾವ ಉದ್ದೇಶಕ್ಕೆ ಆಸ್ಪತ್ರೆ ಭೇಟಿ ಕೊಟ್ಟಿದ್ರಿ? ನಿನ್ನೆ ಮೀಡಿಯಾದಲ್ಲಿ ಮತ್ತೆ ಪ್ರಿಂಟ್ ಇದರಲ್ಲಿ ಬಹಳಷ್ಟು ನ್ಯೂಸ್ ನೋಡಿದೆ ನಾನು. ಇಲ್ಲಿ ಆಸರೆ ಆಸ್ಪತ್ರೆಯಲ್ಲಿ ಬಹಳಷ್ಟು ಅಬಾರ್ಷನ್ಸ್, ಇಲ್ಲಿಗಲ್ ಅಬಾರ್ಷನ್ಸ್ ಆಗಿದೆ, ಭ್ರೂಣಲಿಂಗ ಪತ್ತೆ ಆಗಿದೆ ಅಂತ ನೋಡಿದೆ. ನನ್ನ ಕಾರ್ಯವ್ಯಾಪ್ತಿಗೆ PCPNDT MTP ಆ್ಯಕ್ಟು ಬರೋದಿಲ್ಲ. KPME ಪ್ರಕಾರ ನಾನು ಇನ್ಸ್ಪೆಕ್ಟಿಂಗ್ ಅಥಾರಿಟಿ ಆಗಿರ್ತೀನಿ. ಸೊ ನಿನ್ನೆ ನ್ಯೂಸ್ ನೋಡಿದಾಗ ಇಲ್ಲಿ ಒಂದ್ಸಲ ಭೇಟಿ ಮಾಡಬೇಕು ಅಂತ ಇಮಿಡಿಯೇಟಾಗಿ ನಾನು ಇಲ್ಲಿ ಬಂದು ಇವತ್ತು ಹಾಸ್ಪಿಟ್ಲನ್ನ ನೋಡಿದ್ದೀನಿ. ನಾನು ನನ್ನ ಕಡೆಯಿಂದ ಅಕಾರ್ಡಿಂಗ್ ಟು KPME ಆ್ಯಕ್ಟು ನನ್ನ ಮೇಲಧಿಕಾರಿಗಳಿಗೆ ರಿಪೋರ್ಟ್ ವರದಿಯನ್ನು ಈಗ ಸಲ್ಲಿಸೋದಕ್ಕೆ ಹೊರಡ್ತಾ ಇದ್ದೀನಿ. ಏನೆಲ್ಲ ಕಂಡು ಬಂತು ಮೇಡಮ್? ಈ ಆಸ್ಪತ್ರೆಗೆ ಬಂದು ತಾವೆಲ್ಲ ಏನೇನು ಮಾಹಿತಿಗಳನ್ನು ಕಲೆ ಹಾಕಿದ್ರಿ? ಇಲ್ಲಿ ಸ್ಟಾಫ್ ಪೊಸಿಷನ್ನ ನಾನು ಇವಾಗ ತೊಗೊಂಡಿದ್ದೀನಿ. ಇಲ್ಲಿ ಸುಮಾರು ಅವ್ಯವಸ್ಥೆ ಇದೆ. ಬಯೋಮೆಡಿಕಲ್ ವೇಸ್ಟು ಕಣ್ಣಿಗೆ ಎದ್ದು ಕಾಣಿಸೋಂಗೆ ಇಲ್ಲಿ ಬಹಳಷ್ಟು ಅಕಾರ್ಡಿಂಗ್ ಟು ಗೈಡ್ಲೈನ್ಸು ಯಾವುದೇ ಬಯೋಮೆಡಿಕಲ್ ವೇಸ್ಟು ವಿಲೇವಾರಿ ಆಗ್ತಾ ಇಲ್ಲ. ಕೆಲವು ಪ್ರೀಲೋಡೆಡ್ ಸಿರಿಂಜ್ಗಳು ಇದೆ ಇಲ್ಲಿ. ಆ್ಯಕ್ಚುಲಿ ಇಂಜೆಕ್ಷನ್ಸ್ ಕೊಡೋದಕ್ಕೂ ಮೊದಲು ವಯಲ್ ಓಪನ್ ಮಾಡಿ ಇಂಜೆಕ್ಷನ್ ಡ್ರಾ ಮಾಡಿ ಕೊಡಬೇಕಾಗಿದೆ. ಇಲ್ಲಿ ಪ್ರೀಲೋಡೆಡ್ ಸಿರಿಂಜಸ್ ಕಾಣಿಸ್ತಾ ಇದೆ. ಹಾಸ್ಪಿಟಲ್ ಹೈಜೀನು ಅಷ್ಟೊಂದು ಉತ್ತಮ ಗುಣಮಟ್ಟಕ್ಕೆ ಕಾಣಿಸ್ತಾ ಇಲ್ಲ. ಬಹಳಷ್ಟು ನ್ಯೂನ್ಯತೆ ಇದೆ. ಇದಕ್ಕೆಲ್ಲ ನಾವು ನೋಟಿಸ್ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಮೇಲಧಿಕಾರಿಗಳಿಂದ ಸಲಹೆ ಪಡೆದು ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಈಗ ಸ್ವತಃ ಈ ಭಾಗದ ಕುಟುಂಬ ಕಲ್ಯಾಣ ಅಧಿಕಾರಿಯಾದಂಥ ಮಂಜುನಾಥ್ ಅವರು ಪೊಲೀಸ್ ಠಾಣೆಗೆ ಕೊಟ್ಟಿರುವಂಥ ದೂರನ್ನು ಕೂಡ ತಾವು ನೋಡಿರ್ಬೋದು. ಆ ವಿಚಾರದಲ್ಲಿ ಕೂಡ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. 74 ಅನ್ನೋ ಒಂದು ಅಕ್ಷರವನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. PCPNDT MTP ಆ್ಯಕ್ಟು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಬರೋದಿಲ್ಲ. KPME ಆವಾಗಲೇ ಹೇಳ್ದಂಗೆ KPME ರಿಜಿಸ್ಟ್ರೇಷನ್ನು ಮಾತ್ರ ಬರುತ್ತೆ. ಅದರಿಂದ ಇದ್ರ ಬಗ್ಗೆ ಅವರು ನನಗೇನು ಮಾಹಿತಿ ನೀಡಿಲ್ಲ. ಅದು ಅವ್ರ ಕೆಲಸ, ಅವ್ರ ಕಾರ್ಯವ್ಯಾಪ್ತಿಲಿ ಬರುತ್ತೆ. ಅವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅವರು ಇದಕ್ಕೆ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಡಾಕ್ಟರ್ ಒಂದು ಸರ್ಟಿಫೈ ಆಗಿರುವಂತಹ ಸರ್ಟಿಫಿಕೇಟ್ ಏನೋ ಚೆಕ್ ಮಾಡಿದ್ರೆ ಹೇಗೆ? ಅಥವಾ ಡಾಕ್ಟರ್ ನಿಮ್ಮ ಕೈಗೆ ಸಿಕ್ಕರೆ ಡಾಕ್ಟರ್ ಇಲ್ಲಿ? ಇಲ್ಲ, ನನಗೆ ಅವರು ಇದು ಫೋನ್ ಮುಖಾಂತರನೂ ಸಿಕ್ಕಿಲ್ಲ, ಅಥವಾ ಈಗ ಬಂದಾಗಲೂ ನನಗೆ ಅವರು ಸಿಕ್ಕಿಲ್ಲ. ಇಲ್ಲಿ ಸಿಬ್ಬಂದಿಗಳನ್ನ ಕೇಳಿದ್ದಕ್ಕೆ ಅವರು ನಿನ್ನೆ ಬೆಳಗ್ಗೆ 9 ಗಂಟೆಗೆ ಬಂದಿದ್ದಾರೆ, ನಂತರ ಇಲ್ಲಿ ಬಂದಿಲ್ಲ ಅಂತ ಮಾಹಿತಿ ನೀಡಿದ್ದಾರೆ. ಅಲ್ಲ, ಇವರು ಸರ್ಟಿಫೈ ಚೆಕ್ ಮಾಡಿದ್ರೆ ಮ್ಯಾಮ್ ಹೇಗೆ, ಯಾವ ಯೂನಿವರ್ಸಿಟಿಯಿಂದ ಇವರು ಪಾಸ್ ಆಗಿರುವಂಥದ್ದು ಅಥವಾ ಈ ಕ್ಲಿನಿಕ್ ನಡೆಸೋದಕ್ಕೆ ಏನಾದರೂ ಇದು ಇದ್ದಾರೆ ಅಂತ? KPME ಪ್ರಕಾರ ಇವರು ರಿಜಿಸ್ಟ್ರೇಷನ್ ಆಗಿದೆ. 5 ವರ್ಷಕ್ಕೊಮ್ಮೆ ಅದು ರಿನ್ಯೂವಲ್ ಆಗಬೇಕಾಗಿದೆ. ಅದಕ್ಕಿನ್ನೂ ಟೈಮ್ ಇದೆ, 2025 ವರೆಗೂ ಇದೆ. ರಿಜಿಸ್ಟ್ರೇಷನ್ ಕೊಡೋವಂಥ ಸಮಯದಲ್ಲೇ ಅದೆಲ್ಲ ಚೆಕ್ ಆಗಿರುತ್ತೆ. ಅವರು ಟೆಕ್ನಿಕಲ್ ವಿಷಯವಾಗಿ ಏನು ಇಲ್ಲ ಅಂದರೆ ಅವ್ರಿಗೆ KPME ಪರವಾನಗಿ ನೀಡ್ತಾ ಇರಲಿಲ್ಲ. ಸೊ ಇದಿಷ್ಟು ತಾಲೂಕು ಆರೋಗ್ಯ ಅಧಿಕಾರಿಯಾಗಿರುವಂತಹ ಲತಾ ಕುಮಾರಿ ಅವರ ಮಾತು, ಹೇಮಾವತಿ ಅವರ ಮಾತು. ಸದ್ಯಕ್ಕೆ ಇಲ್ಲಿರುವಂತಹ ಅವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ನಾವು ವರದಿಯನ್ನು ಕೊಡ್ತೀವಿ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶರತ್ ಜೊತೆಗೆ ಮುತ್ತಪ್ಪ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.